ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳಾಯಿತು ನಾನು ವ್ಲಾಗ್ ಮಾಡಿ. ಈ ಬೆಂಗಳೂರಿನಲ್ಲಿ ಈ ರೇಂಜಿಗೆ ಮಳೆ ಇಟ್ಕೊಂಡ್ರೆ, ಬೆಂಗಳೂರಲ್ಲ, ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸೊ ಹಂಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಸಡನ್ನಾಗಿ ಪ್ರೇರಣು ಒಂದು ರೈಡ್ಗೆ ಹೋಗೋಣ ಹಾರ್ಸ್ಲೆ ಹಿಲ್ಸ್ಗೆ ಅಂತ ನೆನ್ನೆ ಕೇಳ್ದ. ಸೊ ಹಾಗಾಗಿ ಹೋಗೋಣಪ್ಪ ಅಂತೇಳಿ ಇವತ್ತು ಹಾರ್ಸ್ಲೆ ಹಿಲ್ಸ್ ಕಡೆ ಹೊರಟಿದ್ದೀವಿ. ಟೈಮ್ ಇವಾಗ 6:20 ಸೂರ್ಯ ಈಗ ತಾನೇ ಕಂಡುಬಿಡ್ತಾ ಇದೆ. ಬೆಂಗಳೂರಿಗರು ಸನ್ಲೈಟ್ ನೋಡಿ ಎಷ್ಟು ದಿನ ಆಗಿತ್ತು ಅನ್ನೋ ಗೊತ್ತಿಲ್ಲ. ಸನ್ ಇವಾಗ ಆಚೆ ಬರ್ತಾ ಇದ್ದೆ. ಈಗ ಇನ್ನೇನು ಆಲ್ಮೋಸ್ಟ್ ಏರ್ಪೋರ್ಟ್ ರೋಡ್ ಟೋಲ್ ಅಲ್ಲಿದ್ದೀವಿ. ಸೊ ಬ್ಯಾಂಗ್ಳೂರಿಂದ ಇದು ಬಂದು 150 ಕಿಲೋಮೀಟ್ರೂ ಇದೆ. ಆ್ಯಂಡ್ ನಮ್ಮ ಮನೆಯಿಂದ ಎಕ್ಸಾಕ್ಟ್ಲಿ 167 ಕಿಲೋಮೀಟ್ರ್ ಇದೆ. ಸೊ ಇಟ್ ಟೇಕ್ಸ್ ಅರೌಂಡ್ 2.5 hours. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5:15 ಬೇಡ ಅಂತ, ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ಲಾಸ್ಟ್ ಮೂಮೆಂಟು ಹತ್ತಿರ 6 ಗಂಟೆನೇ ಆಯಿತು ಬಿಡೋದಕ್ಕೆ. ಬೆಳಿಗ್ಗೆನೇ ಏರ್ಪೋರ್ಟ್ ರೋಡಲ್ಲಿ ಈ ರೇಂಜಿಗೆ ಟ್ರಾಫಿಕ್ ಜಾಮು ಬಿಕಾಸ್ ಆಫ್ ಒನ್ ಇಡಿಯಟ್. ಒಬ್ಬ ಇಡಿಯಟಿಂದಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್. ಇನ್ನೊಬ್ಬ ದೊಡ್ಡ ಇಡಿಯಟ್ ಬರ್ತಾಯಿದ್ದಾನೆ. ಹಾರ್ಸ್ಲೆ ಹಿಲ್ಸ್ ಬಂದ್ಬಿಟ್ಟು ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರಲ್ಲಿದೆ. ಸೊ ನಾವು ಬ್ಯಾಂಗ್ಳೂರಿಂದ ಹೊರಟ್ರೆ ಒಂದು ಏರ್ಪೋರ್ಟ್ ರೋಡಲ್ಲಿ ಬರ್ಬೋದು, ಇಲ್ಲ ಹೊಸಕೋಟೆ ಮುಖಾಂತರ ಹೋಗ್ಬೋದು. ಹೊಸಕೋಟೆ ಹೋಗ್ಬಿಟ್ಟು ಅಲ್ಲಿಂದ ಮದನಪಲ್ಲಿ ರೋಡ್ ತೊಗೊಂಡು ಅಲ್ಲಿಂದ ಹೋಗ್ಬೋದು. ನಾವು ಆ್ಯಕ್ಚುಲಾಗಿ ಗೂಗಲ್ ಮ್ಯಾಪು ಏರ್ಪೋರ್ಟ್ ರೋಡು ತೋರಿಸ್ತು. ಸೊ ಹಾಗಾಗಿ ಏರ್ಪೋರ್ಟ್ ರೋಡಲ್ಲಿ ಮುಂದೆ ಬಂದು ದೇವನಹಳ್ಳಿ ಆದಮೇಲೆ ವಿಜಯಪುರ ರೋಡಿಗೆ ತೊಗೊಂಡಿದ್ದೀವಿ. ಸಿಂಗಲ್ ಲೇನ್ ರೋಡು. ಸೊ ಕಿಲೋಮೀಟರ್ಸ್ ಕವರ್ ಮಾಡೋದು ಸ್ವಲ್ಪ ಕಷ್ಟ. ಸ್ವಲ್ಪ ಟೈಟ್ ಶೆಡ್ಯೂಲಲ್ಲಿ ಬಂದಿದ್ದೀನಿ. 1:15 ಬೆಂಗಳೂರು ವಾಪಸ್ ಹೋಗಬೇಕು. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ರೋಡ್ ಕಂಡೀಷನ್ ಓಕೆ. ಮಧ್ಯದಲ್ಲಿ ಪ್ಯಾಚಸ್ಗಳು ಸಿಕ್ಕಾಪಟ್ಟೆ ಇವೆ. ಸದ್ಯ ಏನಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿಲ್ಲ. ಸಿಂಗಲ್ ರೋಡಲ್ಲಿ ಟ್ರಾವೆಲ್ ಡಿಸ್ಟೆನ್ಸ್ ಕವರಿಂಗ್ ಟೈಮ್ ಬಂದ್ಬಿಟ್ಟು ತುಂಬ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಓವರ್ಟೇಕ್ ಮಾಡೋರು ನಮ್ಮ ಲೈನಲ್ಲೇ ಬಂದ್ಬಿಡ್ತಾರೆ. ಅದು ಏನಂದರೆ ಗಾಡಿ ಬರ್ತಾಯಿದೆ ತಾಳು, ವೆಯ್ಟ್ ಮಾಡೋಣ ಅನ್ನೋ ಫೀಲಿಂಗೇ ಇಲ್ಲ. 2 ವೀಲರ್ ತಾನೇ ಬಿಡು, ಬಂದರೆ ಬರ್ಕೋತಾನೆ ಅಂತ ನುಗ್ತಾನೆ ಇರ್ತಾರೆ. ಕೆಲವೊಬ್ರು ಮೈ ಮೇಲೆ ಬಂದುಬಿಡ್ತಾರೆ. ಸೊ ಮೀಟ್ರ್ ಆಫ್ ಆಗೋಗ್ಬಿಡುತ್ತೆ ಒಂದೇ ಸರಿ. ಎಷ್ಟೋ ವರ್ಷಗಳಾಗಿತ್ತಂತೆ ಈ ಥರ ಮಳೆ ಸುರಿದು. ಆಲ್ಮೋಸ್ಟ್ ಕರ್ನಾಟಕದಲ್ಲೆಲ್ಲ ಹೇಳ್ತಾರೆ, ಈ ಥರ ಮಳೆ ನೋಡಿ ನಾವು 25 ವರ್ಷ ಆಗಿತ್ತು, ನಮ್ಮೂರು ಕೆರೆ ಕೊಡಿ ತುಂಬಿ 20 ವರ್ಷದ ಮೇಲಾಯಿತು ಅಂತ. ಒಂದೇನೆಂದರೆ ರೈತರುಗಳಿಗೆ ನೀರು ಅವಶ್ಯಕತೆ ಇದೆ. ಬಟ್ ಏನಂದರೆ ಈ ಮಳೆ ಬಿದ್ದಿರೋದ್ರಿಂದ ಎಷ್ಟೋ ಬೆಳೆಗಳೂ ನಾಶ ಆಗೋಗ್ಬಿಟ್ಟಿದೆ. ಸೊ ಜನ ಮಳೆ ಬಂದರೂ ಬೈಕೋತಾರೆ, ಮಳೆ ಬರದೇ ಇದ್ದರೂ ಬೈಕೋತಾರೆ. ಇದು ಆಲ್ಮೋಸ್ಟ್ ಫುಲ್ಲು ಸ್ಟ್ರೇಟ್ ರೋಡು. ನಿಮಗೆ ವಿಜಯಪುರ ಬೈಪಾಸ್ ಸಿಗೋ ತನಕನೂ ಫುಲ್ ಒಂದೇ ಸ್ಟ್ರೇಟ್ ರೋಡ್. ಅದಾದಮೇಲೂ ಅಷ್ಟೇ ಚೆನ್ನಾಗಿದೆ. ವಿಜಯಪುರ ಬೈಪಾಸ್ ಕೂಡ ಚೆನ್ನಾಗಿದೆ. ನನಗೆ ಒಂದು 3-4 ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಅವರು ಸರ್ ಪ್ಲೀಸ್ ದೇವದ ಕತೆ ಮಾಡಿ, ಗೋಸ್ಟ್ ಸ್ಟೋರಿ ಹೇಳಿ ಅಂತ ಇದ್ದರು. ನಾನು ಆ್ಯಕ್ಚುಲಿ ತುಂಬ ದಿನ ಆಯಿತು ಗೋಸ್ಟ್ ಸ್ಟೋರಿ ಮಾಡಿ. ಸೊ ಎಸ್ಪೆಷಲಿ ಯಾರು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟಲ್ಲೇ ಒಂದು ಗೋಸ್ಟ್ ಸ್ಟೋರಿ ಮಾಡ್ತೀನಿ ನಿಮಗೋಸ್ಕರ. ಅಯ್ಯೋ ಪಾಪು, ಯಾಕೆ ಹಿಂಗೆ ವಾಂತಿ ಮಾಡ್ತಿದ್ದೆ ಬೆಳಿಗ್ಗೆನೆ? ನನಗೆ ವಾಂತಿ ಮಾಡೋದು ನೋಡಿದ್ರೆ ನನಗೂ ವಾಂತಿ ಬಂದ್ಬಿಡುತ್ತೆ. ಈ ಥರ ಪಾಟ್ ಹೋಲ್ಗಳೆಲ್ಲ ಇಟ್ಕೊಂಡಿದ್ದಾರೆ ರೋಡಲ್ಲಿ, ಬಟ್ ಟೋಲ್ ಕಲೆಕ್ಟ್ ಮಾಡ್ತಾರೆ. ಇದು ಯಾವ ರೀತಿ ನ್ಯಾಯ ಅಂತ ನನಗಂತೂ ಒಂದು ಅರ್ಥ ಆಗಿಲ್ಲ. ಒಂದು ಟೋಲ್ ಫೀಸ್ನ ನಾವು ತೊಗೊಳ್ತಾ ಇದ್ದರೆ ಇವರು ಅದೇ ರೀತಿ ಒಂದು ಕ್ಲಿಯರ್ ಫೆಸಿಲಿಟೀಸ್ಗಳನ್ನ ಕೊಡಬೇಕು. ಪಾಟ್ ಹೋಲ್ ಫ್ರೀ ರೋಡ್ಸ್ಗಳನ್ನ ಕೊಡಬೇಕು. ಸೊ ಈ ಥರ ಎಲ್ಲ ನೀಟಾಗಿ ರೋಡನ್ನ ಮೇಂಟೈನ್ ಮಾಡಬೇಕು. ಇವ್ರು ಹೆಂಗೆ ಅಂದರೆ ಬರೀ ಕಾಸು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಒಬಿಡಿಯೆಂಟ್ ಆಗಿರ್ತಾರೆ. ಬಟ್ ನೋಡಿ ರೋಡ್ ಯಾವ ಮಟ್ಟಿಗೆ ಅಧ್ವಾನ ಆಗಿದೆ. ಟೋಲ್ ಮುಂದೆಗಡೆನೇ ಈ ರೀತಿ ಕಿತ್ತೋಗಿದೆ ರೋಡು. ಇದಕ್ಕೆಲ್ಲ ಟೋಲ್ಗಳು ಕಲೆಕ್ಟ್ ಮಾಡಿಕೊಂಡು ಏನಂದರೆ ಜನರನ್ನ ಲೂಟ್ ಮಾಡೋದೊಂದು ಚೆನ್ನಾಗಿ ದಾರಿ ಹುಡ್ಕೊತಾರೆ ಇವರೆಲ್ಲ. ಇದು ಕೈವಾರ ಜಂಕ್ಷನು.
ಕೈವಾರ ತಾತಯ್ಯ ಕೇಳೇ ಇರ್ತೀರ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಕೈವಾರ ಬೆಟ್ಟಕ್ಕೆ ಹೋಗುತ್ತೆ. ಇದು ಒಂಥರ ಬೆಟ್ಟ ಚೆನ್ನಾಗಿದೆ. ಏ ಚಾರ್ಲೀಸ್, ಯಾಕಪ್ಪ ರೋಡಿಗೆ ಬರ್ತೀರಾ ನೀವೆಲ್ಲ? ನಿಮಗೂ ಡೇಂಜರ್, ನಮಗೂ ಡೇಂಜರ್. ರೋಡಿಂದ ಆಚೆ ಇರಿ. ಏನಿದು ದಂಡು, ನಾಯಿಗಳ ದಂಡು. ಓ ಮೈ ಗಾಡ್, ಒಬ್ಬ ಒಳ್ಳೆ ಹುಳಿ ಕಾಡಲ್ಲಿ ಜಿಂಕೆ ನೋಡ್ದಂಗೆ ಆಗುತ್ತೆ. ಲೆಫ್ಟ್ ಹೋದರೆ ಚಿಂತಾಮಣಿ, ಸ್ಟ್ರೈಟ್ ಹೋದರೆ ಶ್ರೀನಿವಾಸಪುರ. ಜಸ್ಟ್ ಚಿಂತಾಮಣಿ ಕ್ರಾಸ್ ಮಾಡಿ ಮದನಪಲ್ಲಿ ಕಡೆಗೆ ಹೊರಟಿದ್ದೀವಿ. ರೋಡ್ಸ್ ಆರ್ ಎಕ್ಸಲೆಂಟ್ ಅಂತ. ಸಿಂಗಲ್ ರೋಡ್ ಆದ್ರೂ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು 100 ಮೀಟ್ರಿಗೇನೋ ಒಂದು ರೋಡ್ ವರ್ಕ್ ನಡೀತಾ ಇತ್ತು. ಅದು ಬಿಟ್ಟರೆ ಸ್ಟ್ರೇಟ್ ರೋಡ್ಸ್, ಕ್ಲೀನ್ ರೋಡ್ಸ್, ಗುಡ್ ರೋಡ್ಸ್, ಬಟ್ ಇಡಿಯಟ್ ಡ್ರೈವರ್ಸ್. ರೋಡ್ ಗೆರೆ ಇಳ್ದಂಗೆ ಉದ್ದಕ್ಕೂ ರೋಡು, ಬಟರ್ ಸ್ಮೂತ್ ರೋಡು, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ 160 ಕಿಲೋಮೀಟರ್ಸು ತುಂಬಾ ಲೆಂತಿ ಆಯಿತು. ಒಟ್ಟೇರೆ ಒಂದು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬರೋದಕ್ಕೆ. ನೋಡೋಣ ಜಾಗ ಹೆಂಗಿದೆ. ಒಂದು ವಿಲೇಜ್ ರೋಡ್ಗೆ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ 56 ಕಿಲೋಮೀಟ್ರ್ ಇದೆ. ಸಮಯ ಬಂದು 7:40. ಸೊ ಬೈ 8:30 ವಿ ಆರ್ ಹೋಪ್ಫುಲಿ ಟು ರೀಚ್. ಬಟ್ ರೋಡು ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ಚಿಕ್ಕ ರೋಡು, ಜೊತೆಗೆ ಹೆಚ್ಚಾದ ಪಾಟ್ ಹೋಲ್ಸ್ಗಳು. ನೀರು ವಾಟ್ ದ ಹೆಲ್. ಸೊ ಇದೇ ಕರ್ನಾಟಕ ಆಂಧ್ರ ಬಾರ್ಡರ್. ಇಲ್ಲಿ ಇರೋರೆಲ್ಲ ಆಂಧ್ರದವರು, ಹಿಂದೆ ಇರೋರೆಲ್ಲ ಕರ್ನಾಟಕದವರು. ಮತ್ತೆ ಒಳ್ಳೆ ರೋಡಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು ರೋಡು. ಮೈಕೈ ಎಲ್ಲ ನೋವು ಬಂದ್ಬಿಡ್ತು ಆ ಒಂದು ಚಿಕ್ಕ ಸ್ಟ್ರೆಚ್ಚಲ್ಲಿ ಓಡಿಸಿದ್ದಕ್ಕೆ. ಓಕೆ, ಅಂದರೆ ಆಲ್ಮೋಸ್ಟ್ 25 ಕಿಲೋಮೀಟ್ರು ಆ ಒಂದು ಬ್ಯಾಡ್ ಸ್ಟ್ರೆಚ್ಚಲ್ಲಿ ಬಂದ್ವಿ. ಐ ಥಿಂಕ್ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು ಆ ರೋಡು. ನೀವು ಗೂಗಲ್ ಮ್ಯಾಪ್ ಹಾಕಿದಾಗ ಬೈಕ್ ಮೋಡ್ಗೆ ಹಾಕ್ಬಿಡಿ, ಕಾರ್ ಮೋಡಲ್ಲೇ ಇಟ್ಕೊಳ್ಳಿ. ಬೈಕ್ ಮೋಡ್ ಹಾಕ್ಕೊಂಡ್ರೆ ಈ ಥರ ಸಣ್ಣ ಕೆಟ್ಟ ರೋಡ್ಗೆಲ್ಲ ಕರ್ಕೊಬರುತ್ತೆ. ನೀವು ಕಾರ್ ಮೋಡ್ಗೆ ಹಾಕ್ಕೊಂಡ್ರೆ ಅದು ಒಳ್ಳೆ ರೋಡಲ್ಲೇ ಹೈವೇಲೇ ಕರ್ಕೊಬರುತ್ತೆ. ಏನು ಅಮ್ಮಮ್ಮ ಅಂದರೆ ಒಂದು 3-4 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ 3-4 ಕಿಲೋಮೀಟ್ರಿಗೋಸ್ಕರ ಈ ಒಂದು ಸಣ್ಣ ರೋಡಲ್ಲಿ ಇಷ್ಟೊಂದು ಕಷ್ಟಪಟ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ನೋಡಿಕೊಂಡು ಗೂಗಲ್ ಮ್ಯಾಪ್ ಯೂಸ್ ಮಾಡಿ. ಗೂಗಲ್ ಮ್ಯಾಪ್ ಯಾವಾಗೂ ಬೈಕರ್ಸ್ನ ತಗೊಳಕದೇ ಅದ್ರ ಕೆಲಸ. ಸೊ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ ಇದೆ ಹಾರ್ಸ್ಲಿ ಹಿಲ್ಸು. ಬನ್ನಿರಿ ಮಜಾ ಮಾಡೋಣ, ಹೋಗೋಣ. ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ಸೊ ಇದೇ ಅನಿಸುತ್ತೆ ಹಾರ್ಸ್ಲೆ ಹಿಲ್ಸು. ಸೇಮ್ ನಮ್ಮ ನಂದಿ ಬೆಟ್ಟ ಇದ್ದಂಗೆ ಇದೆ, ಏನಂಥ ವ್ಯತ್ಯಾಸ ಏನಿಲ್ಲ. ನಂದಿ ಬೆಟ್ಟ ನೋಡೋದಕ್ಕೆ 170 ಕಿಲೋಮೀಟ್ರ್ ಬಂದಿದ್ದೀವಿ. ಅದರಲ್ಲೂ ಈ ಒಂದು ದಟ್ಟ ದರಿದ್ರ ರೋಡು. ಯಾಕೆ ಕೇಳ್ತೀರಾ ಪೈನು. ಓ ಮೈ ಗಾಡ್, ಈ ಜಂಕ್ಷನಲ್ಲಿ ರೈಟ್ ತಗೋಬೇಕು. ಸೊ ಇಲ್ಲಿ ಟೋಲ್ ಫೀಸ್ ಬಂದ್ಬಿಟ್ಟು ಬೈಕಿಗೆ 25 ರೂಪಾಯಿ, ಕಾರ್ಗೆ 50 ರೂಪಾಯಿ. ನಮ್ಮ ನಂದಿ ಬೆಟ್ಟನೇ ಎಷ್ಟೋ ಬೆಟರ್ ಅನಿಸುತ್ತೆ. ಇಲ್ಲ, ನಮ್ಮ ನಂದಿ ಬೆಟ್ಟದಲ್ಲೂ ತೊಗೊತಾರೆ ಅನ್ಕೊತೀನಿ. ಎಸ್, ನಮ್ಮ ನಂದಿ ಬೆಟ್ಟದಲ್ಲೂ ಟೋಲ್ ಇದೆ. ಬಟ್ ಏನಂದರೆ ಇಲ್ಲಿ ಎಂಟ್ರೆನ್ಸಲ್ಲೇ ತೊಗೊತಾರೆ, ಅಲ್ಲಿ ಮೇಲೆ ತೊಗೊತಾರೆ.
ಒಂಥರ ತಣ್ಣಗಿದೆ. ಸೊ ಇದಿಷ್ಟು ಈ ಒಂದು ಹಾರ್ಸ್ಲೆ ಹಿಲ್ಸ್ ರೈಡ್ ವಿಡಿಯೋ. ಹಾರ್ಸ್ಲೆ ಹಿಲ್ಸ್ ರೈಡ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.